ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 18ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಆ್ಯಂಡ್ ವ್ಯಾಲ್ಯೂ ಅಡಿಷನ್ ಇನ್ ಅಗ್ರಿಕಲ್ಚರ್. ಸೊ ಕೃಷಿಯಲ್ಲಿ ಈ ಒಂದು ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಮತ್ತು ವ್ಯಾಲ್ಯೂ ಅಡಿಷನ್ ಈ ವಿಷಯದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಗ್ರಿಕಲ್ಚರ್ ಇಸ್ ಅ ಫಂಡಮೆಂಟಲ್ ಕಾಂಪೋನೆಂಟ್ ಆಫ್ ದ ಗ್ಲೋಬಲ್ ಎಕಾನಮಿ. ಜಾಗತಿಕ ಆರ್ಥಿಕತೆ ಮತ್ತು ಈ ಒಂದು ಆಹಾರ ಭದ್ರತೆ ಏನಿದೆ, ಸೊ ಆಹಾರ ಭದ್ರತೆ ಮತ್ತು ಜಾಗತಿಕ ಆರ್ಥಿಕತೆಯ ಒಂದು ಅವಿಭಾಜ್ಯ ಅಂಗ ಆಗತ್ತೆ ಕೃಷಿ ಅನ್ನೋದು. ಇನ್ ರೀಸೆಂಟ್ ಇಯರ್ಸ್, ಇತ್ತೀಚಿನ ವರ್ಷಗಳಲ್ಲಿ ದ ಫೋಕಸ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ ಟ್ರೆಡಿಷನಲ್ ಫಾರ್ಮಿಂಗ್ ಮೆಥಡ್ ಟು ಮೋರ್ ಇಂಟಿಗ್ರೇಟೆಡ್ ಆ್ಯಂಡ್ ಇನೋವೇಟಿವ್ ಅಪ್ರೋಚಸ್. ಸೊ ನಾವು ಇತ್ತೀಚಿನ ವರ್ಷಗಳನ್ನು ಗಮನಿಸಿದ್ರೆ ಬೇರೆ ಬೇರೆ ಟೆಕ್ನಾಲಜಿ ಕೃಷಿಯಲ್ಲಿ ಬಳಕೆ ಆಗ್ತಾ ಇದೆ. ಇವನ್ ಡ್ರೋನ್ ಟೆಕ್ನಾಲಜಿ ಇರ್ಬೋದು ಅಥವಾ ಮಷಿನರಿಗಳಿರ್ಬೋದು. ಹೀಗೆ ಟ್ರೆಡಿಷನಲ್ ಫಾರ್ಮಿಂಗ್ ಮೆಥಡಿಂದ ಅಗ್ರಿಕಲ್ಚರಲ್ಲಿ ಏನು ಮಷಿನರಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಥವಾ ಬೇರೆ ಬೇರೆ ಟೆಕ್ನಾಲಜಿ ಅಪ್ರೋಚಸ್ ಬರ್ತಾ ಇದೆ. ಟೂ ಸಿಗ್ನಿಫಿಕೆಂಟ್ ಕಾನ್ಸೆಪ್ಟ್ಸ್ ಇನ್ ಮಾಡರ್ನ್ ಅಗ್ರಿಕಲ್ಚರ್ ಆರ್ ದ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಆ್ಯಂಡ್ ವ್ಯಾಲ್ಯೂ ಅಡಿಷನ್. ಸೊ ಅಗ್ರಿಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಲ್ಲಿ ಎರಡು ಪ್ರಮುಖ ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ FSA ಅಂತ ಕರಿತೀವಿ, ಮತ್ತು ವ್ಯಾಲ್ಯೂ ಅಡಿಷನ್ ಕಾನ್ಸೆಪ್ಟ್ ಕೂಡ ಬರುತ್ತೆ. These strategies aim to enhance productivity, sustainability and profitability in farming. ಈ ಒಂದು ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಮತ್ತು ವ್ಯಾಲ್ಯೂ ಅಡಿಷನ್ದು ಉದ್ದೇಶ ಏನು ಅಂತಂದರೆ ಎನ್ಹಾನ್ಸ್ ಪ್ರೊಡಕ್ಟಿವಿಟಿ. ಸೊ ಆಹಾರದ ಒಂದು ಉತ್ಪಾದನೆ ಏನಿರುತ್ತೆ ಅದನ್ನು ಹೆಚ್ಚಿಗೆ ಮಾಡೋದು, ಹಾಗೆ ಸಸ್ಟೈನಬಿಲಿಟಿಯನ್ನು ಅಚೀವ್ ಮಾಡೋದು, ಹಾಗೆ ಇವನ್ ಪ್ರಾಫಿಟ್ ಕೂಡ ಪಡ್ಕೊಳ್ಳೋದು, ಇವೆಲ್ಲವೂ ಕೂಡ ಆಬ್ಜೆಕ್ಟಿವ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್. ಈ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ದು ಡೆಫಿನಿಷನ್ ಏನು ಆ್ಯಂಡ್ ಪ್ರಿನ್ಸಿಪಲ್ಸ್ ಏನು ಅಂತ ನೋಡೋಣ. ದ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ FSA ಅಂತ ಕರಿತೀವಿ. ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಇಸ್ ಅ ಹೋಲಿಸ್ಟಿಕ್ ಮೆಥಡ್ that considers the farm as an integrated system rather than focusing on individual components like crops or livestock. ಈ ಫಾರ್ಮಿಂಗ್ ಸಿಸ್ಟಮ್ ಅಪ್ರೋಚ್ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ಹೋಲಿಸ್ಟಿಕ್ ಮೆಥಡ್. ಇಲ್ಲಿ ಇಂಡಿವಿಜುವಲ್ ಕಾಂಪೋನೆಂಟ್ ಮೇಲೆ ಫೋಕಸ್ ಮಾಡಲ್ಲ, ಇಲ್ಲಿ ಹೋಲಿಸ್ಟಿಕ್ ಆಗಿ ಫೋಕಸ್ ಮಾಡ್ತಾರೆ. ಫಾರ್ಮ್ ಆಸ್ ಅನ್ ಇಂಟಿಗ್ರೇಟೆಡ್ ಸಿಸ್ಟಮ್ ರಾದರ್ ದನ್ ಫೋಕಸಿಂಗ್ ಆನ್ ಇಂಡಿವಿಜುವಲ್ ಕಾಂಪೋನೆಂಟ್ಸ್ ಲೈಕ್ ಕ್ರಾಪ್ಸ್ ಆರ್ ಲೈಫ್ ಸ್ಟಾಕ್. ದಿಸ್ ಅಪ್ರೋಚ್ emphasizes the interconnections between different element of the farming system. ಇದೇನು ಮಾಡುತ್ತೆ ಅಂದರೆ FSA ಅಲ್ಲಿ ಈ ಫಾರ್ಮ್ನಲ್ಲಿ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅವುಗಳ ನಡುವೆ ಒಂದು ಇಂಟರ್ ಕನೆಕ್ಷನನ್ನು ಬಿಲ್ಡ್ ಮಾಡುತ್ತೆ. ಸೊ ದಿಸ್ ಅಪ್ರೋಚ್ ಎಂಫಸೈಸಸ್ ದ ಇಂಟರ್ ಕನೆಕ್ಷನ್ಸ್ ಬಿಟ್ವೀನ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ ಫಾರ್ಮಿಂಗ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಸಾಯಿಲ್ ಇರ್ಬೋದು, ಕ್ರಾಪ್ಸ್, ಲೈಫ್ ಸ್ಟಾಕ್, ವಾಟರ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್. ಸೊ ಈ ಎಲ್ಲ ಕಾಂಪೋನೆಂಟ್ಸ್ಗಳ ನಡುವೆ ಒಂದು ಸಂಬಂಧವನ್ನು ಬೆಸೆಯುತ್ತೆ, ಇಂಟರ್ ಕನೆಕ್ಷನನ್ನು ಬಿಲ್ಡ್ ಮಾಡುತ್ತೆ. ಇನ್ನು ಕೀ ಪ್ರಿನ್ಸಿಪಲ್ಸ್ ಆಫ್ FSA ಯಾವ್ದ್ಯಾವುದು ಕೀ ಪ್ರಿನ್ಸಿಪಲ್ಸ್? ಫಸ್ಟ್ ಬರೋದು ಇಂಟಿಗ್ರೇಷನ್, ಎರಡನೇದಾಗಿ ಸಸ್ಟೈನಬಿಲಿಟಿ, ಮೂರನೇ ಪ್ರಿನ್ಸಿಪಲ್ ಅಡಾಪ್ಟಿಬಿಲಿಟಿ, ಹಾಗೆ ನಾಲ್ಕನೇದಾಗಿ ಪಾರ್ಟಿಸಿಪೇಷನ್. ಇನ್ನು ಮೊದಲನೇ ಪ್ರಿನ್ಸಿಪಲ್ ನೋಡೋಣ, ಇಂಟಿಗ್ರೇಷನ್. FSA integrates various farming activities to optimize resource use. FSA ಏನು ಮಾಡುತ್ತೆ? integrates various farming activities to optimize resource use and improve overall efficiency. ಅಂದರೆ ಅಲ್ಲಿ ಇರುವಂತಹ ರಿಸೋರ್ಸನ್ನು ಸರಿಯಾಗಿ ಬಳಸ್ಕೊಂಡು ಓವರ್ ಆಲ್ ಎಫಿಷಿಯನ್ಸಿಯನ್ನು ನಾವು ಅಚೀವ್ ಮಾಡಬೇಕಾಗತ್ತೆ. ಫಾರ್ ಇನ್ಸ್ಟೆನ್ಸ್, ಫಾರ್ ಎಕ್ಸಾಂಪಲ್, ಕ್ರಾಪ್ ರೆಸಿಡ್ಯೂಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಲೈಫ್ ಸ್ಟಾಕ್ ಫೀಡ್ and manure from animals can be utilized as organic fertilizer. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಇರುವಂತಹ ರಿಸೋರ್ಸಸ್ಸನ್ನು ಯಾವ ರೀತಿ ಬಳಸ್ಕೋಬೇಕು ಅಂದರೆ, ಈಗ ಕ್ರಾಪ್ ರೆಸಿಡ್ಯೂಸ್ ಇರುತ್ತೆ, ಅಂದರೆ ಕ್ರಾಪನ್ನು ನಾವು ಕಟಾವ್ ಆದಮೇಲೆ ಕೆಲವೊಂದು ರೆಸಿಡ್ಯೂಸ್ ಇರುತ್ತೆ. ಆ ರೆಸಿಡ್ಯೂಸನ್ನು ಲೈವ್ ಸ್ಟಾಕ್, ಅಲ್ಲಿರುವಂತಹ ಪ್ರಾಣಿಗಳಿಗೆ ಒಂದು ಫೀಡ್ ಆಗಿ, ಆಹಾರವಾಗಿ ಬಳಸ್ಕೋಬಹುದು. ಆ್ಯಂಡ್ ಮೆನ್ಯೂರ್ ಫ್ರಮ್ ಎನಿಮಲ್ಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಆಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್. ಇನ್ನು ಎರಡನೇದಾಗಿ ಸಸ್ಟೈನಬಿಲಿಟಿ.
So it promotes sustainable practices